ಸೋಷಿಯಲ್ ಮೀಡಿಯಾದಲ್ಲಿ ಕೇರಳದ ಅದೊಂದು ಸ್ಟೋರಿ ಸಖತ್ತಾಗಿ ವೈರಲ್ ಆಗ್ತಿದೆ. ಕೇರಳದ ಪ್ರತಿಷ್ಠಿತ ಯೂಟ್ಯೂಬರ್ ಆಗಿರೋ ಅಖಿಲ್ NRD ಹೆಂಡತಿ ಒಬ್ಬ ಬಸ್ ಕಂಡಕ್ಟರ್ ಜೊತೆ ಪರಾರಿಯಾಗಿರೋದು ಇದೀಗ ಕೇರಳದಲ್ಲಿ ತುಂಬಾನೇ ಸದ್ದು ಮಾಡ್ತಿದೆ. ಕೇರಳದಲ್ಲಿ ಯೂಟ್ಯೂಬರ್ ಅಖಿಲ್ ಅಂದ್ರೆ ಗೊತ್ತಿಲ್ಲದವರೇ ಇಲ್ಲ. ಇವನು ಕೇರಳದಾದ್ಯಂತ ತನ್ನ ಕಂಟೆಂಟ್ ಮೂಲಕ ಸಖತ್ತಾಗಿ ಫೇಮಸ್ ಆಗಿದ್ದ. ಅಲ್ಲದೆ ಮಹಾರಾಜ ಹಾಸ್ಟೆಲ್ ಅನ್ನೋ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದ. ಹೀಗೆ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗ್ತಿದ್ದಾಗಲೇ ಇವನಿಗೆ ಮೇಘ ಅನ್ನೋ ಇವಳು ಇದೇ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾಗಿದ್ಲು. ಇವಳು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಆದ್ರೆ ಅಖಿಲ್ನಷ್ಟು ಹೆಸರು ಮಾಡಿರ್ಲಿಲ್ಲ. ಬ್ಯೂಟಿ ವಿಚಾರಕ್ಕೆ ಬಂದ್ರೆ ಇವಳು ಯಾವ ಹೀರೋಯಿನ್ಗೂ ಕಡಿಮೆ ಇರಲಿಲ್ಲ ಬಿಡಿ. ಅದರಲ್ಲೂ ಮಲ್ಲು ಬ್ಯೂಟಿಗಳಿಗೆ ಅಂದ ಅನ್ನೋದು ಆ ದೇವರು ಕೊಟ್ಟ ವರ ಅಂತಾನು ಹೇಳಬಹುದು. ಹೀಗಿದ್ದ ಇವಳ ಬ್ಯೂಟಿಗೆ ಅಖಿಲ್ ಕೂಡ ಬೋಲ್ಡ್ ಆಗಿದ್ದ. ಇವನಿಗಿದ್ದ ಪಾಪ್ಯುಲಾರಿಟಿ ಜೊತೆಗೆ ಒಳ್ಳೆ ಬ್ಯೂಟಿ ಕೂಡ ಇವನಿಗೆ ಸಿಕ್ಕಿದ್ಲು. ಮೇಘ ಅಖಿಲ್ ಕಂಟೆಂಟ್ ನ ಇಷ್ಟಪಟ್ಟು ಇವನನ್ನ ಫಾಲೋ ಮಾಡೋಕೆ ಶುರು ಮಾಡಿದ್ಲು. ಹೀಗೆ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಸೋಷಿಯಲ್ ಮೀಡಿಯಾ ಮೂಲಕ ಇವರಿಬ್ರು ಒಂದಾಗಿದ್ರು. ಅದರಿಂದಲೇ ಇವರಿಗೆ ಒಳ್ಳೆ ಆದಾಯ ಬರ್ತಿತ್ತು. ಹೀಗಾಗಿ ನಾವಿಬ್ರು ಮದುವೆಯಾಗಬೇಕು ಅಂತ ಅನ್ಕೊಂಡಿದೀವಿ ಅನ್ನೋ ವಿಚಾರವನ್ನ ತಮ್ಮ ಫಾಲೋವರ್ ಗಳಿಗೆ ಹೇಳಿದ್ರು. ಇವರ ಮನೆಗಳಲ್ಲೂ ಕೂಡ ಇವರ ಮದುವೆಗೆ ಒಪ್ಕೊಂಡಿದ್ರು. ಹೀಗಾಗಿ ದೊಡ್ಡವರೆಲ್ಲ ಸೇರಿ ಇವರಿಗೆ ಮದುವೆ ಮಾಡಿದ್ರು. 2024 ನವೆಂಬರ್ 11ರಂದು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು. ಇಬ್ರು ನೋಡೋಕೆ ಚೆನ್ನಾಗಿದ್ರು. ಹೀಗಾಗಿ ಜನ ಇವರ ಕಾಂಟೆಂಟ್ ನ ಇಷ್ಟಪಡ್ತಿದ್ರು. ಇನ್ನು ಇವರ ಮದುವೆ ವಿಡಿಯೋಗಳನ್ನ ಸಹ ಅಖಿಲ್ ತನ್ನ ಯೂಟ್ಯೂಬ್ ನಲ್ಲಿ ಹಾಕೊಂಡು ಒಳ್ಳೆ ಹಣವನ್ನೇ ಗಳಿಸಿದ್ದ. ಆದರೆ ಹೀಗೆ ಸೋಷಿಯಲ್ ಮೀಡಿಯಾ ಮೂಲಕ ತನ್ನ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದ ಮೇಘ ತನ್ನ ಜೀವನವನ್ನೇ ಹಾಳು ಮಾಡ್ತಾಳೆ ಅಂತ ಇವನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರ್ಲಿಲ್ಲ. ಮೇಘ ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ಇವರಿಬ್ಬರ ನಡುವೆ ಪರಿಚಯವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಮದುವೆಯಾದ್ಮೇಲೂ ನಾನು ಓದ್ತೀನಿ ಅಂತ ಮೇಘ ಅಂದಿದ್ದಕ್ಕೆ ಇವನು ಬೇಡ ಅಂದಿರಲಿಲ್ಲ. ಹೀಗೆ ಗಂಡ ಪರ್ಮಿಷನ್ ಕೊಡ್ತಿದ್ದಂತೆ ಮೇಘ ಮತ್ತೆ ಕಾಲೇಜಿಗೆ ಹೋಗೋಕೆ ಶುರು ಮಾಡಿದ್ಲು. ದಿನ ತನ್ನ ಮನೆಯಿಂದ ಬಸ್ನಲ್ಲಿ ಕಾಲೇಜಿಗೆ ಹೋಗಿ ಬರ್ತಿದ್ಲು. ಹೀಗೆ ಹೋಗಿ ಬರೋ ಕ್ರಮದಲ್ಲೇ ಇವಳಿಗೆ ಒಬ್ಬ ಬಸ್ ಡ್ರೈವರ್ ಕಮ್ ಕಂಡಕ್ಟರ್ ಪರಿಚಯವಾಗಿದ್ದ. ನಿಮ್ಮ ಕಂಟೆಂಟ್ ಚೆನ್ನಾಗಿರುತ್ತೆ, ನಾನು ಕೂಡ ನಿಮ್ಮ ಫಾಲೋವರ್ ಅಂತ ಹೇಳಿ ಅನೂಪ್ ಅನ್ನೋ ಇವನು ಮೇಘಗೆ ಹತ್ತಿರವಾಗಿದ್ದ. ಹೀಗೆ ಹತ್ತಿರವಾದವನು ತನ್ನ ಕಣ್ಣೋಟದಲ್ಲೇ ಕಾಮಬಾಣಗಳನ್ನ ಬೀರಿ ಮೇಘ ಜೊತೆ ಮೇಘಮಾಲೆಯ ಆಟಗಳನ್ನ ಆಡೋಕೆ ಆಹ್ವಾನಿಸಿದ್ದ. ಇವನ ಕಣ್ಣಿಂದ ಬರ್ತಿದ್ದ ಕಾಮಬಾಣಗಳು ಮೇಘ ಹೃದಯದ ಮುಂದಿದ್ದ ಬಲಿತ ಬಾಳೆಗೊನೆಗಳಿಗೆ ತಾಗೋಕೆ ಶುರು ಮಾಡಿತ್ತು. ಇದರಿಂದ ಮೇಘ ಕೂಡ ಇವನ ಕಣ್ಣೋಟಕ್ಕೆ ಕನೆಕ್ಟ್ ಆದವಳು ಕಂಡಕ್ಟರ್ ಜೊತೆ ಕಾಮದಾಟವಾಡೋಕೆ ಶುರು ಮಾಡಿದ್ಲು. ಗಂಡನಿಗೆ ಕೈ ಕೊಟ್ಟಿದ್ದ ಮೇಘ ಕಂಡಕ್ಟರ್ ಜೊತೆ ಮಮಕಾಮ ಮಾಮ ಬೇಗ ಮೀಟೋ ಮಾಮ ಅಂತ ಕಂಟೆಂಟ್ ನ ಕ್ರಿಯೇಟ್ ಮಾಡೋಕೆ ಶುರು ಮಾಡಿದ್ಲು. ಮೇಘಾಗೆ ಮದುವೆಯಾಗಿರೋ ವಿಚಾರ ಎಲ್ರಿಗೂ ಗೊತ್ತಿತ್ತು. ಇದು ಈ ಅನೂಪ್ಗೂ ಕೂಡ ಗೊತ್ತಿತ್ತು. ಆದ್ರೂ ಕೂಡ ಇವಳ ಬ್ಯೂಟಿಗೆ ಮನಸೋತು ಇವಳ ಮಂದಾರದಲ್ಲಿನ ಮಕರಂದವನ್ನ ಹೀರೋಕೆ ಶುರು ಮಾಡಿದ್ದ. ಮೊದಲೇ ಸೌಂದರ್ಯ ಖನಿಯಂತಿದ್ದವಳು ಕಲ್ಲಿದ್ದಲಂತಿರೋ ಇವನ ಕಾಮದ ಪಾಶಕ್ಕೆ ಸಿಲುಕಿ ಹತ್ತತ್ತಿ ಉರಿದಿದ್ಲು. ಅವನು ಎತ್ತೆತ್ತಿ ಹೊಡಿತಿದ್ದಂತೆ ಸುಸ್ತಾಗಿ ಹೋಗ್ತಿದ್ಲು. ಹೀಗೆ ತನಗೆ ಒಲಿದು ಬಂದಿದ್ದ ಸೌಂದರ್ಯ ರಾಶಿಯನ್ನ ಅನೂಪ್ ಇಂಚಿಂಚು ತಡವುತ್ತಾ ತಡಪಾಕೆ ತಪಡಾಸೆ ಮಾರೋ ಅಂತ ಎತ್ತೆತ್ತಿ ಹೊಡೆದಿದ್ದ. ಕಾಮ ಕಷಾಯ ಹರಿಯುತ್ತಿದ್ದಂತೆ ಮೇಘ ಮೈಯಲ್ಲಿದ್ದ ನರನಾಡಿಗಳು ಸಡಿಲವಾಗಿ ಸುಸ್ತಾಗಿ ಹೋಗ್ತಿದ್ಲು. ಹೀಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ದವಳು ಕಂಡಕ್ಟರ್ ಜೊತೆ ಕಾಮೋತ್ಸವದಲ್ಲಿ ಮುಳುಗಿ ತೇಲಾಡಿ ಮನೆಗೆ ಬರ್ತಿದ್ಲು. ಅಖಿಲ್ ತನ್ನ ಹೆಂಡತಿ ಕಾಲೇಜಿಗೆ ಹೋಗಿ ಬರ್ತಾಳೆ ಅಂತಾನೆ ಅನ್ಕೊಂಡಿದ್ದ. ಆದ್ರೆ ಹೀಗೆ ಹೋಗ್ತಿದ್ದವಳು ಕಾಮಪಾಠವನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ಸುಸ್ತಾಗಿ ಮನೆಗೆ ಬರ್ತಿದ್ದಾಳೆ ಅನ್ನೋದನ್ನ ಕಂಡು ಹಿಡಿಯದೆ ಹೋಗಿದ್ದ. ಪ್ರಿಯಕರನನ್ನ ಭೇಟಿಯಾಗಬೇಕು ಅಂದ್ರೆ ಮೇಘ ಮುಖಕ್ಕೆ ಮಾಸ್ಕ್ ಹಾಕೊಂಡು ಇವನ ಜೊತೆ ಹೊರಗೆ ಸುತ್ತಾಡ್ತಿದ್ಲು. ತಾನು ಕಂಟೆಂಟ್ ಕ್ರಿಯೇಟರ್ ಒಬ್ಬನ ಹೆಂಡತಿಯಾಗಿದ್ದು ಬೇರೆಯವರು ಗುರುತು ಹಿಡಿತಾರೆ ಅನ್ನೋದು ಮೇಘಾಗೂ ಗೊತ್ತಿತ್ತು. ಹೀಗಾಗಿ ಮಿಂಡನ ಜೊತೆ ಸುತ್ತಾಡೋಕೆ ಹೋಗುವಾಗ್ಲೆಲ್ಲ ಇವಳ ಮುಖಕ್ಕೆ ಮಾಸ್ಕ್ ಹಾಕೊಂಡೆ ಹೊರಗೆ ಸುತ್ತಾಡ್ತಿದ್ಲು. ಇತ್ತ ಅಖಿಲ್ ತನ್ನ ವಿಡಿಯೋ ಹಾಗೂ ಕೆಲಸದಲ್ಲಿ ಮುಳುಗಿ ಹೋಗಿದ್ದ. ಹೀಗಾಗಿ ಹೆಂಡತಿಯ ಹಾಕು ನೂಕು ಆಟಗಳನ್ನ ಬಲ್ಲದೆ ಹೋಗಿದ್ದ. ಇದೇ ತಿಂಗಳ 7ನೇ ತಾರೀಖು ಅಖಿಲ್ ಮನೆಗೆ ಬರ್ತಿದ್ದಂತೆ ಮನೆಯಲ್ಲಿ ಮೇಘ ಕಾಣದೆ ಹೋಗಿದ್ಲು. ಕೂಡಲೇ ಇವಳ ಫೋನ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಸ್ವಲ್ಪ ಹೊತ್ತು ನೋಡಿ ಮತ್ತೆ ಮೇಘಾಗೆ ಕಾಲ್ ಮಾಡಿದ್ರೆ ಆಗ್ಲೂ ಕೂಡ ಇವಳ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಕೂಡಲೇ ಮೇಘ ತಂದೆ ತಾಯಿಗೆ ಫೋನ್ ಮಾಡಿ ಇವಳ ಬಗ್ಗೆ ವಿಚಾರಿಸಿದ್ದ. ಮೇಘ ನಿಮ್ಮ ಮನೆಗೆ ಬಂದಿದ್ದಾಳ ಅಂತ ಇವಳ ತಂದೆ ತಾಯಿಯನ್ನ ಅಖಿಲ್ ಕೇಳಿದ್ದ. ಅದಕ್ಕೆ ಅವರು ಇಲ್ಲಿಗೆ ಬಂದಿಲ್ಲ ಅಂತ ಉತ್ತರಿಸಿದ್ರು. ಇದರಿಂದ ಅಖಿಲ್ ಮೇಘ ತನ್ನ ಸ್ನೇಹಿತೆಯ ಮನೆಗೆ ಹೋಗಿರಬಹುದು
ಆಯ್ತು ಅಂತ ಅನ್ಕೊಂಡು ಆ ದಿನವನ್ನ ಕಳೆದಿದ್ದ. ಆದರೆ ಮಾರನೇ ದಿನವಾದ್ರೂ ಮೇಘ ಮನೆಗೆ ಬಾರದೆ ಇದ್ದಾಗ ಸೀದಾ ನೂರಾಂಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ. ಪೊಲೀಸರು ಇವನ ಕಂಪ್ಲೇಂಟ್ನ ತಗೊಂಡು ಮೊದಲಿಗೆ ಇವರ ಮನೆ ಮುಂದಿನ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನ ಚೆಕ್ ಮಾಡಿದ್ರು. ಆಗ 7ನೇ ತಾರೀಖು ರಾತ್ರಿ ಸುಮಾರು 10:12 ಸುಮಾರಿಗೆ ಮೇಘ ಕೈಯಲ್ಲಿ 3 ಬ್ಯಾಗ್ಗಳನ್ನ ಹಿಡ್ಕೊಂಡು ಮನೆಯಿಂದ ಓಡಿ ಹೋಗ್ತಿರೋ ದೃಶ್ಯಗಳು ಇವನ ಕಣ್ಣಿಗೆ ಬಿದ್ದಿದ್ವು. ತೊಟ್ಟು ಕಾಣೋ ಹಾಗೆ ತೊಟ್ಟಿದ್ದ ನೈಟಿಯಲ್ಲೇ ಮೇಘ ಪ್ರಿಯಕರನ ಜೊತೆ ಪರಾರಿಯಾಗಿದ್ಲು. ತಾನು ನೈಟಿಯಲ್ಲೇ ಬ್ಯಾಗ್ಗಳನ್ನ ಹಿಡ್ಕೊಂಡು ಲುಂಗಿ ಧರಿಸಿರೋ ಒಬ್ಬ ವ್ಯಕ್ತಿಯ ಜೊತೆ ಕಾರೊಂದರಲ್ಲಿ ಮೇಘ ಪರಾರಿಯಾಗ್ತಿರೋದನ್ನ ಅಖಿಲ್ ಕಣ್ಣಾರೆ ಕಂಡಿದ್ದ. ಇವಳ ಕೈಯಲ್ಲಿದ್ದ 3 ಬ್ಯಾಗ್ಗಳಲ್ಲಿ ಮನೆಯನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಪ್ಯಾಕ್ ಮಾಡಿಕೊಂಡು ಮೇಘ ಮನೆಯಿಂದ ಕಾಲ್ಕಿತ್ತಿದ್ಲು. ಸಿಸಿ ಕ್ಯಾಮೆರಾದಲ್ಲಿನ ದೃಶ್ಯ ನೋಡಿದ ಪೊಲೀಸರು ಆ ವಿಡಿಯೋದಲ್ಲಿನ ವ್ಯಕ್ತಿಯ ಬಗ್ಗೆ ವಿಚಾರಿಸಿದ್ರು. ಆತ ಸ್ಥಳೀಯ ಬಸ್ ಕಂಡಕ್ಟರ್ ಅನ್ನೋದು ಗೊತ್ತಾಗಿತ್ತು. ಆಗ ಅಖಿಲ್ ಖುದ್ದಾಗಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ ಅಂತ ಪೋಸ್ಟ್ ಹಾಕಿದ್ದ. ನಾನು ಅವಳನ್ನ ಎಷ್ಟೋ ಪ್ರೀತಿಸಿದ್ದೆ, ಅವಳನ್ನ ಎಷ್ಟೋ ನಂಬಿದ್ದೆ, ಅವಳನ್ನ ಇಷ್ಟಪಟ್ಟು ಮದುವೆ ಕೂಡ ಆಗಿದ್ದೆ. ಆದ್ರೆ ಅವಳು ನನಗೆ ಹೀಗೆ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಅಖಿಲ್ ಪೋಸ್ಟ್ ಮಾಡಿದ್ದ. ಆಗ್ಲೇ ಈ ಪೋಸ್ಟ್ ನ ನೋಡಿದ ಇವನ ಫಾಲೋವರ್ಸ್ ಇವನಿಗೆ ಸಮಾಧಾನವನ್ನ ಮಾಡಿದ್ರು. ನೀನು ಅದೃಷ್ಟವಂತ, ನಿನ್ನನ್ನ ಸಾಯಿಸದೆ ಬಿಟ್ಟಿರೋದಕ್ಕೆ ನೀನು ಖುಷಿ ಪಡಬೇಕು ಅಂತ ಇವನ ಫಾಲೋವರ್ಸ್ ಇವನಿಗೆ ಕಾಮೆಂಟ್ ಮಾಡಿ ಧೈರ್ಯ ತುಂಬಿದ್ರು. ಆಗ್ಲೇ ಮೇಘ ವಿರುದ್ಧ ಬರ್ತಿದ್ದ ನೆಗೆಟಿವ್ ಕಾಮೆಂಟ್ ಗಳನ್ನ ನೋಡಿ ಮೇಘ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬೇಡಿ, ಅವಳ ದಾರಿಯನ್ನ ಅವಳು ಹುಡುಕೊಂಡಿದ್ದಾಳೆ ಅಂತ ಅಖಿಲ್ ಹೇಳಿದ್ದ. ಇನ್ನು ನೂರಾಂಡ್ ಪೊಲೀಸರು ಮೇಘ ಮನವೊಲಿಸೋಕೆ ಅದೆಷ್ಟೋ ಟ್ರೈ ಮಾಡಿದ್ರು. ಆದ್ರೆ ಇವಳು ತನ್ನ ಪ್ರಿಯಕರನನ್ನ ಬಿಟ್ಟು ಗಂಡನ ಜೊತೆ ಹೋಗೋದಿಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿಬಿಟ್ಟಿದ್ಲು. ಇವಳಿಗೆ ಇದೀಗ 20 ವರ್ಷ ವಯಸ್ಸಾದ್ರೆ ಇವಳ ಪ್ರಿಯಕರ ಅನೂಪ್ಗೆ 40 ವರ್ಷ ವಯಸ್ಸು. ಹೀಗಿದ್ರೂ ಕೂಡ ಮೇಘ ಇವನೇ ಬೇಕು ಅಂತ ಬಸ್ ಕಂಡಕ್ಟರ್ ಜೊತೆ ಪರಾರಿಯಾಗಿದ್ದಾಳೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆರೆತು ಮದುವೆಯಾಗಿದ್ದವರ ಬಾಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೇ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದವಳು ಕಂಡಕ್ಟರ್ ಒಬ್ಬನ ಜೊತೆ ಪರಾರಿಯಾಗುವ ಮೂಲಕ ಮತ್ತೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾಳೆ. ಅದರಲ್ಲೂ ಇವಳು ಉಟ್ಟ ಬಟ್ಟೆಯಲ್ಲೇ ಪರಾರಿಯಾಗಿರೋದು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ಇವಳು ನೈಟಿಯಲ್ಲಿ ಬಂದ್ರೆ ಇವಳ ಪ್ರಿಯಕರ ಲುಂಗಿಯಲ್ಲೇ ಬಂದಿದ್ದ. ಹೀಗಾಗಿ ಇವರಿಬ್ರು 1 ಸೆಕೆಂಡ್ ಕೂಡ ಲೇಟ್ ಮಾಡದೆ ಕಂಟೆಂಟ್ ಕ್ರಿಯೇಷನ್ಗೆ ಅಂತಾನೆ ರೆಡಿಯಾಗಿ ಬಂದು ಪರಾರಿಯಾಗಿದ್ದಾರೆ ಅಂತ ಎಲ್ಲರೂ ಕಾಲೆಳೀತಾ ಇದ್ದಾರೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.